ಆಕಾಶವಾಣಿ ಮಂಗಳೂರು. ಯುವವಾಣಿ. ಯುವ ಕೆಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೆಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ನವೆಂಬರ್ 10 ಅಂತಾರಾಷ್ಟ್ರೀಯ ಲೆಕ್ಕಪತ್ರ ದಿನ. ಇದರ ಅಂಗವಾಗಿ ಮಾತನಾಡುತ್ತಾರೆ ಸಮರ್ಥ್ ಸುಧಾಕರ್. ಅಂತಾರಾಷ್ಟ್ರೀಯ ಲೆಕ್ಕಪತ್ರ ದಿನ ಇದನ್ನು ವಾರ್ಷಿಕವಾಗಿ ನವೆಂಬರ್ 10ರಂದು ಆಚರಿಸಲಾಗುತ್ತದೆ. ಅಂತಾರಾಷ್ಟ್ರೀಯ ಲೆಕ್ಕಪತ್ರ ದಿನವು ನಮ್ಮ ಜೀವನದಲ್ಲಿ ಲೆಕ್ಕ ಪರಿಶೋಧಕರು ನೀಡುವ ಅಪಾರ ಕೊಡುಗೆಗಳನ್ನು ಗುರುತಿಸಲು ಮತ್ತು ಪ್ರಶಂಸಿಸಲು ಒಂದು ಕ್ಷಣವಾಗಿದೆ. ಆರ್ಥಿಕ ಪಾರದರ್ಶಕತೆ, ಆರ್ಥಿಕ ಸ್ಥಿರತೆ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಹೊಣೆಗಾರಿಕೆಯನ್ನು ಖಾತ್ರಿಪಡಿಸುತ್ತದೆ. ಈ ದಿನವು ಇಟಾಲಿಯನ್ ಗಣಿತಶಾಸ್ತ್ರಜ್ಞ ಲೂಕಾ ಪಚ್ಚಿಯೋಲಿಯನ್ನು ಗೌರವಿಸುತ್ತದೆ. ಅವರನ್ನು ಲೆಕ್ಕ ಪರಿಶೋಧನೆಯ ಪಿತಾಮಹ ಎಂದು ಪರಿಗಣಿಸಲಾಗಿದೆ. ಇದು ಹಣಕಾಸಿನ ವಹಿವಾಟನ್ನು ಡೆಬಿಟ್ ಮತ್ತು ಕ್ರೆಡಿಟ್ ಎರಡನ್ನೂ ದಾಖಲಿಸುವ ವ್ಯವಸ್ಥೆ. ಈ ವಿಧಾನವು ಹಣಕಾಸಿನ ದಾಖಲೆಗೆ ಆದೇಶ ಮತ್ತು ರಚನೆಯನ್ನು ತರಲು ಸಹಾಯ ಮಾಡಿದೆ. ವ್ಯವಹಾರ ಸಂಸ್ಥೆಗಳು ಹಣಕಾಸು ವಹಿವಾಟುಗಳನ್ನು ಹೆಚ್ಚು ನಿಖರವಾಗಿ ಪತ್ತೆ ಹಚ್ಚಲು ಅನುವು ಮಾಡಿಕೊಡುತ್ತದೆ. ಪಚ್ಚಿಯೋಲಿಯ ಕೆಲಸವು ಇಟಲಿ ಮತ್ತು ಯುರೋಪ್ ಹಾಗೂ ನಾವು ಇಂದು ಅವಲಂಬಿಸಿರುವ ಜಾಗತಿಕ ಲೆಕ್ಕಪತ್ರ ವ್ಯವಸ್ಥೆಗಳಿಗೆ ಅಡಿಪಾಯ. ನಾವು ಅಧ್ಯಯನ ಮಾಡುವ ಮತ್ತು ಅಭ್ಯಾಸ ಮಾಡುವ ಲೆಕ್ಕಪತ್ರ ವ್ಯವಸ್ಥೆಗಳಲ್ಲಿ ಅವರ ತತ್ವಗಳು ಶಾಶ್ವತವಾಗಿ ಉಳಿದಿದೆ. ಲೆಕ್ಕ ಪರಿಶೋಧನೆಯು ವ್ಯವಹಾರದ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ. ನಿರ್ಧಾರ ಮಾಡಿಕೊಳ್ಳಲು ಕಂಪನಿಗಳು ವಿಶ್ವಾಸಾರ್ಹ ಹಣಕಾಸು ಡೇಟಾವನ್ನು ಹೊಂದಿದೆ ಎಂದು ಇದು ಖಚಿತಪಡಿಸುತ್ತದೆ. ಲೆಕ್ಕ ಪರಿಶೋಧಕರು ವ್ಯಾಪಾರ ಸಂಸ್ಥೆಗಳಿಗೆ ತಮ್ಮ ಹಿಂದಿನ ಕಾರ್ಯಕ್ಷಮತೆಯನ್ನು ನಿರ್ಣಯಿಸಲು, ಭವಿಷ್ಯದ ಬೆಳವಣಿಗೆಯನ್ನು ಊಹಿಸಲು ಮತ್ತು ಉತ್ತಮ ಹಣಕಾಸು ನಿರ್ಧಾರಗಳನ್ನು ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಸಾರ್ವಜನಿಕ ಸಂಸ್ಥೆಗಳು, ಸರ್ಕಾರಿ ಸಂಸ್ಥೆಗಳು ಮತ್ತು NGOಗಳಿಗೆ ಲೆಕ್ಕ ಪರಿಶೋಧನೆ ಅತಿ ಅಗತ್ಯ. ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದರೆ IFRS ಮತ್ತು ಜನರಲಿ ಆಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂದರೆ GAAP ಅಂತಾರಾಷ್ಟ್ರೀಯ ಲೆಕ್ಕಪತ್ರ ಮಾನದಂಡಗಳು ಹಣಕಾಸು ವರದಿಯಲ್ಲಿ ಏಕರೂಪತೆಯನ್ನು ರಚಿಸುತ್ತದೆ. ಕಾಲಾನಂತರದಲ್ಲಿ ಲೆಕ್ಕ ಪರಿಶೋಧಕರ ಪಾತ್ರವು ಗಮನಾರ್ಹವಾಗಿ ಬದಲಾಗಿದೆ. ಇಂದು ಲೆಕ್ಕ ಪರಿಶೋಧಕರು ಕೇವಲ ರೆಕಾರ್ಡ್ ಕೀಪರ್ಗಳಲ್ಲ, ಅವರು ಕಾರ್ಯತಂತ್ರದ ಸಲಹೆಗಾರರು, ಹಣಕಾಸು ವಿಶ್ಲೇಷಕರು ಮತ್ತು ಹಲವಾರು ಸಂದರ್ಭದಲ್ಲಿ ವಿಶ್ವಾಸಾರ್ಹ ವ್ಯಾಪಾರ ಪಾಲುದಾರರಾಗಿದ್ದಾರೆ. ಈ ವಿಕಸನವು ಹೆಚ್ಚಾಗಿ 2 ಪ್ರಮುಖ ಪ್ರವೃತ್ತಿಗಳಿಂದ ನಡೆಸಲ್ಪಡುತ್ತದೆ: ತಾಂತ್ರಿಕ ಪ್ರಗತಿಗಳು ಮತ್ತು ಕಾರ್ಪೊರೇಟ್ ಹೊಣೆಗಾರಿಕೆಗೆ ಹೆಚ್ಚುತ್ತಿರುವ ಬೇಡಿಕೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ AI, ಡೇಟಾ ಅನಾಲಿಟಿಕ್ಸ್, ಬ್ಲಾಕ್ ಚೈನ್ ಮತ್ತು ಕ್ಲೌಡ್ ಕಂಪ್ಯೂಟಿಂಗ್ನೊಂದಿಗೆ ಲೆಕ್ಕ ಪರಿಶೋಧನೆಯನ್ನು ಮರುರೂಪಿಸಿದೆ. ಈ ಪ್ರಗತಿಗಳು ಲೆಕ್ಕ ಪರಿಶೋಧಕರಿಗೆ ಡೇಟಾ ಎಂಟ್ರಿ ಮತ್ತು ಸಮನ್ವಯದಂತಹ ಪುನರಾವರ್ತಿತ ಕಾರ್ಯಗಳನ್ನು ಸ್ವಯಂಚಾಲಿತಗೊಳಿಸಲು ಅನುವು ಮಾಡಿಕೊಟ್ಟಿದೆ. ಹೆಚ್ಚು ಸಂಕೀರ್ಣ ಮತ್ತು ವಿಶ್ಲೇಷಣಾತ್ಮಕ ಕೆಲಸದ ಮೇಲೆ ಕೇಂದ್ರೀಕರಿಸಲು ಉಚಿತ ಸಮಯವನ್ನು ನೀಡುತ್ತದೆ. ಡೇಟಾ ವಿಶ್ಲೇಷಣೆಯ ಸಹಾಯದಿಂದ ಲೆಕ್ಕ ಪರಿಶೋಧಕರು ಈಗ ಪ್ರವೃತ್ತಿಗಳನ್ನು ಕಂಡುಹಿಡಿಯಲು, ಅಪಾಯಗಳನ್ನು ಊಹಿಸಲು ಮತ್ತು ಕ್ರಿಯಾತ್ಮಕ ಒಳನೋಟಗಳನ್ನು ಒದಗಿಸುವ ಮುನ್ಸೂಚನೆಗಳನ್ನು ಮಾಡಲು ದೊಡ್ಡ ಡೇಟಾಸೆಟ್ಗಳನ್ನು ಪರಿಶೀಲಿಸಬಹುದು. AI ಚಾಲಿತ ಸಾಧನಗಳು ವಂಚನೆ ಪತ್ತೆ, ಅನುಸರಣೆ ಮತ್ತು ಅಪಾಯ ನಿರ್ವಹಣೆಯಂತಹ ಕ್ಷೇತ್ರಗಳಲ್ಲಿ ಸಹಾಯ ಮಾಡುತ್ತದೆ. ಬ್ಲಾಕ್ ಚೈನ್ ತಂತ್ರಜ್ಞಾನವು ಹಣಕಾಸು ವಹಿವಾಟುಗಳಿಗೆ ಹೊಸ ಮಟ್ಟದ ಪಾರದರ್ಶಕತೆ ಮತ್ತು ಭದ್ರತೆಯನ್ನು ತಂದಿದೆ. ಇದು ಹಸ್ತಚಾಲಿತ ಪರಿಶೀಲನೆಯ ಅಗತ್ಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಪರಿಶೀಲಿಸಬಹುದಾದ ಮತ್ತು ಬದಲಾಯಿಸಬಹುದಾದ ಲೆಡ್ಜರ್ ಅನ್ನು ರಚಿಸುವ ಮೂಲಕ ಡೇಟಾ ಸಮಗ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಲೆಕ್ಕ ಪರಿಶೋಧಕರಿಗೆ ಅನುವು ಮಾಡಿಕೊಡುತ್ತದೆ. ಸಾಂಸ್ಥಿಕ ಜವಾಬ್ದಾರಿ ಮತ್ತು ಸುಸ್ಥಿರತೆಗೆ ಜಾಗತಿಕ ಒತ್ತು ನೀಡುವುದರೊಂದಿಗೆ ಲೆಕ್ಕ ಪರಿಶೋಧಕರು ಎನ್ವೈರ್ಮೆಂಟಲ್, ಸೋಷಿಯಲ್ ಆ್ಯಂಡ್ ಗವರ್ನೆನ್ಸ್ ಅಂದರೆ ESG ರಿಪೋರ್ಟಿಂಗ್ನೊಂದಿಗೆ ಹೆಚ್ಚು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದು ಕಾರ್ಬನ್ ಹೆಜ್ಜೆ ಗುರುತುಗಳು, ಸಾರ್ವಜನಿಕ ಪರಿಣಾಮ ಮತ್ತು ಸಾಂಸ್ಥಿಕ ಆಡಳಿತದ ಅಭ್ಯಾಸಗಳಂತಹ ಹಣಕಾಸು ಅಲ್ಲದ ಮೆಟ್ರಿಕ್ಗಳನ್ನು ಟ್ರ್ಯಾಕ್ ಮಾಡುವುದನ್ನು ಒಳಗೊಂಡಿರುತ್ತದೆ. ESG ವರದಿಯನ್ನು ಅಳವಡಿಸಿಕೊಳ್ಳುವ ಕಂಪನಿಗಳು ಬಲವಾದ ಖ್ಯಾತಿಯನ್ನು, ಹೆಚ್ಚಿನ ಹೂಡಿಕೆದಾರರ ವಿಶ್ವಾಸ ಮತ್ತು ನಿಯಂತ್ರಕ ದೂರುಗಳನ್ನು ಸಹ ಪಡೆಯುತ್ತವೆ. ಹೀಗಾಗಿ ಲೆಕ್ಕ ಪರಿಶೋಧಕರು ಲಾಭವನ್ನು ಉದ್ದೇಶದೊಂದಿಗೆ
ಸಮತೋಲನಗೊಳಿಸಲು ಸಂಸ್ಥೆಗಳಿಗೆ ಸಹಾಯ ಮಾಡುತ್ತಾರೆ. ನೈತಿಕತೆಯು ಲೆಕ್ಕ ಪರಿಶೋಧನೆಯ ವೃತ್ತಿಯ ಹೃದಯ ಭಾಗದಲ್ಲಿದೆ. ಲೆಕ್ಕ ಪರಿಶೋಧಕರು ಸೂಕ್ಷ್ಮ ಮಾಹಿತಿಯನ್ನು ನಿರ್ವಹಿಸುತ್ತಾರೆ. ಹಾಗಾಗಿ ಕಂಪನಿ ದುರ್ಬಲತೆಗಳ ಬಗ್ಗೆ ತಿಳಿದಿರುತ್ತಾರೆ. ಇದು ಅವರ ಮೇಲೆ ಹೆಚ್ಚಿನ ಮಟ್ಟದ ನಂಬಿಕೆ ಮತ್ತು ಜವಾಬ್ದಾರಿಯನ್ನು ಈರಿಸುತ್ತದೆ. ಲೆಕ್ಕ ಪರಿಶೋಧಕರು ಇಂದು ವೃತ್ತಿಪರ ನೀತಿ ಸಂಹಿತೆಗಳಿಗೆ ಬದ್ಧರಾಗಿದ್ದಾರೆ ಮತ್ತು ಅವರು ನಿರ್ವಹಿಸುವ ಮಾಹಿತಿಯ ನಂಬಿಕೆ ಮತ್ತು ವಿಶ್ವಾಸಾರ್ಹತೆಯನ್ನು ಕಾಪಾಡಿಕೊಳ್ಳಲು ವಿನ್ಯಾಸಗೊಳಿಸಲಾದ ನೈತಿಕ ಚೌಕಟ್ಟಿನೊಳಗೆ ಕೆಲಸ ಮಾಡುತ್ತಾರೆ. ಅಂತಾರಾಷ್ಟ್ರೀಯ ಲೆಕ್ಕಪತ್ರ ದಿನವು ಈ ನೈತಿಕ ಮಾನದಂಡಗಳನ್ನು ಎತ್ತಿ ಹಿಡಿಯಲು ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಅನೈತಿಕ ಆಚರಣೆಗಳ ಪರಿಣಾಮಗಳಿಂದ ಸಂಸ್ಥೆಗಳು ಮತ್ತು ಸಾರ್ವಜನಿಕರನ್ನು ರಕ್ಷಿಸುತ್ತದೆ. ತಂತ್ರಜ್ಞಾನವು ಅನೇಕ ಅವಕಾಶಗಳನ್ನು ಸೃಷ್ಟಿಸಿದ್ದರೂ ಇದು ಲೆಕ್ಕ ಪರಿಶೋಧಕರಿಗೆ ಹೊಸ ಸವಾಲುಗಳನ್ನು ತಂದಿದೆ. ತಂತ್ರಜ್ಞಾನ ನಿಯಂತ್ರಕ ಅಗತ್ಯತೆಗಳು ಮತ್ತು ಅಂತಾರಾಷ್ಟ್ರೀಯ ಮಾನದಂಡಗಳಲ್ಲಿನ ತ್ವರಿತ ಬದಲಾವಣೆಗಳೊಂದಿಗೆ ನವೀಕೃತವಾಗಿರುವುದು ಬೇಡಿಕೆಯಾಗಿದೆ. ಇಂದು ಲೆಕ್ಕ ಪರಿಶೋಧಕರು ಸೈಬರ್ ಸೆಕ್ಯುರಿಟಿ ಬೆದರಿಕೆಗಳೊಂದಿಗೆ ವ್ಯವಹರಿಸಬಹುದು. ಆನ್ಲೈನ್ನಲ್ಲಿ ತುಂಬ ಸೂಕ್ಷ್ಮವಾದ ಹಣಕಾಸು ಡೇಟಾವನ್ನು ನಿರ್ವಹಿಸುವುದರಿಂದ ಡೇಟಾ ಉಲ್ಲಂಘನೆ, ವಂಚನೆ ಮತ್ತು ಸೈಬರ್ ದಾಳಿಗಳ ನಿರಂತರ ಅಪಾಯವಿದೆ. ಲೆಕ್ಕ ಪರಿಶೋಧಕರು ಮತ್ತು ಆಡಿಟರ್ಗಳು ಹಣಕಾಸಿನ ಡೇಟಾವನ್ನು ರಕ್ಷಿಸಲು ಪೂರ್ವಭಾವಿಯಾಗಿ ಕೆಲಸ ಮಾಡಬೇಕು. ಅವರ ಸಮಗ್ರತೆ ಮತ್ತು ಗೌಪ್ಯತೆಯನ್ನು ಖಾತ್ರಿಪಡಿಸಿಕೊಳ್ಳಬೇಕು. ಜಾಗತೀಕರಣವು ಸಂಕೀರ್ಣತೆಯನ್ನು ಸೇರಿಸಿದೆ. ಲೆಕ್ಕ ಪರಿಶೋಧಕರನ್ನು ಅಂತಾರಾಷ್ಟ್ರೀಯ ತೆರಿಗೆ ಕಾನೂನುಗಳು, ಬಹುಕರೆನ್ಸಿ ವಹಿವಾಟುಗಳು ಮತ್ತು ಗಡಿಯಾಚೆಗಿನ ನಿಯಂತ್ರಕ ಅನುಸರಣೆಯ ಬಗ್ಗೆ ಜ್ಞಾನವನ್ನು ಹೊಂದಿರಬೇಕು. ಈ ಅಂತಾರಾಷ್ಟ್ರೀಯ ಆಯಾಮವು ಸ್ಥಳೀಯ ಮತ್ತು ಅಂತಾರಾಷ್ಟ್ರೀಯ ಕಾನೂನುಗಳ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳಲು ನಿರಂತರ ಶಿಕ್ಷಣ ಮತ್ತು ಹೊಂದಾಣಿಕೆಯ ಅಗತ್ಯವಿರುತ್ತದೆ. ವೈಯಕ್ತಿಕ ವ್ಯವಹಾರಗಳಿಂದ ಹಿಡಿದು ಜಾಗತಿಕ ಆರ್ಥಿಕತೆಗಳವರೆಗೆ ಲೆಕ್ಕ ಪರಿಶೋಧಕರು ಹಣಕಾಸು ವ್ಯವಸ್ಥೆಗಳ ಸ್ಥಿರತೆ, ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯನ್ನು ಖಚಿತಪಡಿಸುತ್ತಾರೆ. ನಾವು ಭವಿಷ್ಯವನ್ನು ನೋಡುತ್ತಿರುವಾಗ ಹೊಸ ತಂತ್ರಜ್ಞಾನಗಳು, ನೈತಿಕ ಬೇಡಿಕೆಗಳು ಮತ್ತು ಜಾಗತಿಕ ಸವಾಲುಗಳಿಗೆ ಹೊಂದಿಕೊಳ್ಳಲು ಸಹಾಯ ಮಾಡುವ ಮೂಲಕ ಅವರ ವಿಕಾಸಗೊಳ್ಳುತ್ತಿರುವ ಪಾತ್ರದಲ್ಲಿ ನಾವು ಲೆಕ್ಕ ಪರಿಶೋಧಕರನ್ನು ಬೆಂಬಲಿಸುವುದನ್ನು ಮುಂದುವರಿಸಬೇಕು. ನಮ್ಮ ಆರ್ಥಿಕ ಪ್ರಪಂಚದ ಬೆನ್ನೆಲುಬನ್ನು ರೂಪಿಸುವ ಈ ವೃತ್ತಿಯನ್ನು ನಾವು ಆಚರಿಸುವ ಅವರ ಬದ್ಧತೆ, ಕೌಶಲ್ಯ ಮತ್ತು ಸಮಗ್ರತೆಯನ್ನು ಗೌರವಿಸೋಣ. ಎಲ್ಲ ಲೆಕ್ಕ ಪರಿಶೋಧಕರಿಗೆ ಅಂತಾರಾಷ್ಟ್ರೀಯ ಲೆಕ್ಕಪತ್ರ ದಿನದ ಶುಭಾಶಯಗಳು. ಇದುವರೆಗೆ ನವೆಂಬರ್ 10 ಅಂತಾರಾಷ್ಟ್ರೀಯ ಲೆಕ್ಕಪತ್ರ ದಿನ, ಇದರ ಅಂಗವಾಗಿ ಮಾತನಾಡಿದವರು ಸಮರ್ಥ್ ಸುಧಾಕರ್ ಅವರು. ಕೇಳುಗರೆ, ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.